ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ನೋಡಿ ರೇಷ್ಮೆ ಹುಳು ಸಾಕಾಣಿಕೆ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ಮೊದಲು ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಗೂಡು ಕಟ್ಟೋಕ್ಕೆ ಅವಕ್ಕ ಬಂದಿಲ್ಲ, ಇವಾಗ ಬಂದೈತೆ. ಅದಕ್ಕೆ ಇವಾಗ ಇನ್ನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಗೂಡು ಕಟ್ಟೋಕ್ಕೆ ಬಂದೈತೆ ಹುಳು. ಇವಾಗ ಅಂದರೆ ಹಸಿದೊಂದು ಕಡೆ, ಮಾಗಿರೋದೊಂದು ಕಡೆ ಇರುತ್ತೆ. ಅದನ್ನ ಈ ಬೆಡ್ಗಳೈತಲ್ಲ ನೋಡಿ, ಇಲ್ಲಿ ಕಾಣಿಸ್ತದಲ್ಲ, ಈ ಬೆಡ್ಗಳಿಂದ ಎತ್ಕೊಂಡೋಗಿ ನೋಡಿ ಇಲ್ಲಿ ಗಾಡಿನಲ್ಲಿ ಹಾಕ್ಕೊಂಡು ಹೋಗ್ತಾರೆ. ನೋಡಿ, ಗಾಡಿನಲ್ಲಿ ಎತ್ಕೊಂಡೋಗಿ ಅಲ್ಲಿ ಇದಕ್ಕೆ ಹಾಕೋದು, ಚಂದ್ರಿಂಕಿ ಅಂತಾರೆ. ಗೂಡು ಕಟ್ಟಕ್ಕೆ ಎತ್ಕೊಂಡು ಹೋಗೋಕೆ ಹಾಕೋದು. ಇಲ್ಲಿ ನೋಡಿ, ಇಲ್ಲಿ ಹುಳು, ರೇಷ್ಮೆ ಹುಳು ಏನು ಮಾಡಲ್ಲ. ಎಲ್ಲ ಭಯ ಬೀಳ್ತಾರೆ ಒಬ್ಬೊಬ್ರು, ಏನು ಮಾಡಲ್ಲ. ಬನ್ನಿ ಮತ್ತೆ ಹೋಗೋಣ ಒಳಗೆ. ನೋಡಿ, ಎಲ್ಲ ಒಬ್ಬರು ಹೇಳ್ತಾರೆ ಏನು ಮಾಡಲ್ಲ ಅಂತ ಹೇಳ್ಬಿಟ್ಟು. ರೇಷ್ಮೆ ಹುಳು ನೋಡಿ, ಸೊಪ್ಪದ ಮೇಲೆ, ರೇಷ್ಮೆ ಸೊಪ್ಪದ ಮೇಲೆ ಸಾಕಾಣಿಕೆ ಮಾಡೋದು. 1 2 3 4 5 ಸ್ಟೆಪ್ ಐತೆ ನೋಡಿ. ಮೇಲೆಗೆ ಎತ್ತಿ ಹಾಯ್ಕೋಬೇಕು 4 ಸ್ಟೆಪ್ಪಲ್ಲಿ. ನೋಡಿ, ಆಯ್ತಾ ಇದ್ದಾರೆ. ಇದು ಮೆಸ್ ಐತಲ್ಲ ನೋಡಿ, ಮೆಸ್ಸು ಇದು ನೋಡಿ, ಮೆಸ್ಸಿನ ಮೇಲೆ ಬರುತ್ತೆ ಅವು. ಅದು ಹಣ್ಣಾದ ಮೇಲೆ, ಹುಳು ಹಣ್ಣಾಗುತ್ತೆ, ಹಣ್ಣಾದ ಮೇಲೆ ಮೇಲೆಗೆ ಬರುತ್ತೆ ನೋಡಿ. ಇಲ್ಲಿ ಮೇಲೆಲ್ಲ ಆದಾಕಿದ್ದಾರೆ ನೋಡಿ, ಇಲ್ಲಿ ಆಯ್ತಾ ಇದ್ದಾರೆ ನೋಡಿ. ಯಾವುದಾದ್ರು ಸಿಕ್ಕಿಲ್ಲ ಅಂದರೆ ಅದನ್ನ ಹಾಯ್ಕೊಳ್ತಾರೆ, ಕೈಯಲ್ಲಿ ಎತ್ಕೊಂಡು ಹಾಯ್ಕೊಂಡು ಒಂದು ಬಟ್ಟಲಲ್ಲಿ ಹಾಕ್ಕೊಂಡು ಎತ್ಕೊಂಡೋಗಿ ಅಲ್ಲಾಡ್ತಾರೆ. ಮೊದಲು ವಿಡಿಯೋ ಮಾಡಿದ್ನಲ್ಲ, ಅದರಲ್ಲಿ ಬರೀ ಹುಳುವು ಸೊಪ್ಪು ತಿನ್ನೋದು ಮಾತ್ರ ತೋರಿಸಿದ್ನಿ. ಇದರಲ್ಲಿ ಮಾತ್ರ ಇವಾಗ ಅಂದರೆ ಗೂಡು ಕಟ್ಟೋಕ್ಕೆ ಇವಾಗ ರೆಡಿ ಆಗಿರೋದು. ಇದು ಗೂಡು ಕಟ್ಟಿ ಮತ್ತೆ ಅದು ರೇಷ್ಮೆ ಆಗುತ್ತೆ. ಅದನ್ನ ತಗೊಂಡೋಗಿ ರೇಷ್ಮೆ ಮಾಡಿ ಅದರಲ್ಲಿ ನಾವು ನೋಡಿ, ರೈತರಿಗೆ ಎಷ್ಟು ಕಷ್ಟ ಐತೆ ಅಂತೇಳಿ. ಒಬ್ಬೊಬ್ರು ಆರಾಮಾಗಿ ಕೂತ್ಕೊಂಡು ಮನೇಲಿ ಇದ್ಕೊಂಡು ಏನೇನೋ ಬಿಲ್ಡಪ್ ಕೊಡ್ತಾರೆ. ನೋಡು, ಅವರು ಎಷ್ಟು ಕೆಲಸ ಕಷ್ಟಪಟ್ಟು 3 ಗಂಟೆಗೆ ಹೇಳಬೇಕು. 3 ಗಂಟೆಗೆ ಎದ್ದು ರೇಷ್ಮೆ ಹುಳಕ್ಕೆ ಸೊಪ್ಪಾಗಬೇಕು. ನೈಟು ನಿದ್ದೆ ಕೂಡ ಸರಿಗೆ ಮಾಡಲ್ಲ ರೈತರಿಗೆ ಸರಿಯಾಗಿದ್ದಿಲ್ಲ. ಅಂದರೆ ಏನು ಹೇಳೋ, ಈ ನೋಡಿ, ಇಲ್ಲಿ ಎಷ್ಟು ಕಷ್ಟ ಐತೆ ರೇಷ್ಮೆ ಬೆಳೆಯೋದು. ಏನು ಆರಾಮಾಗಿ ಬೆಳೀತಾರೆ ಅಂತ ಹೇಳ್ಬಿಟ್ಟು ಏನೇನೋ ಬಿಲ್ಡಪ್ ಕೊಡ್ತಾರೆ ಜನಗಳು. ನೋಡಿ, ಇಲ್ಲಿ ತೋರಿಸ್ತಾ ಇದ್ನಲ್ಲ ಸೊಪ್ಪು, ಇಲ್ಲಿ ರೇಷ್ಮೆ ಸೊಪ್ಪು ಐತಲ್ಲ, ಈ ಸೊಪ್ಪು 3 ಗಂಟೆ ರಾತ್ರಿಗೆ ಎದ್ದು ಕೊಯ್ಕೊಂಬರ್ಬೇಕು. ಕೊಯ್ಕೊಂಬಂದು ತಿರ್ಗಾ ಮತ್ತೆ 8 ಗಂಟೆಗೆಲ್ಲನೂ ರೇಷ್ಮೆ ಸೊಪ್ಪನ್ನು ಅದಕ್ಕೆ ಹಾಕಬೇಕು ಮೇವು. ನಾವು ಇವಾಗ ಹೆಂಗೆ ತಿಂತೀವಿ, ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ರಾತ್ರಿಗೆ ಲಂಚ್ ಅಂತ ಹೇಳ್ಬಿಟ್ಟು, ಅದೇ ಥರ ಅದಕ್ಕೆ ಕೂಡ ಒಳ್ಳೆ ಊಟವನ್ನು ಕೊಡಬೇಕು. ಅರ್ಥ ಆಯ್ತಾ? ತಿಳ್ಕೊಳ್ಳಿ ಸ್ವಲ್ಪ ರೈತರ ಕಷ್ಟ ಅಂತ ಹೇಳ್ಬಿಟ್ಟು. ನೋಡು, ಇವನು ಎಷ್ಟೊತ್ತು ಇವನಿಗೆ ನಿದ್ದೆನೇ ಇರಲ್ಲ. ಇವನು ಒಳ್ಳೆ ಸಿಂಗರ್ ನಾಗರಾಜ್ ಅಂತ ಹೇಳ್ಬಿಟ್ಟು ಇವನು ಕರ್ಕೊಂಬರ್ತೀನಿ ಯೂಟ್ಯೂಬಲ್ಲಿ. ಇವನ ಹೆಸರು ಸಿಂಗರ್ ನಾಗರಾಜ್ ಅಂತೇಳಿ. ಇವನು ಒಳ್ಳೆ ಸಿಂಗರ್ ಆಗ್ತಾನೆ. ನೋಡಿ, ಇಲ್ಲಿ ಹುಳು ಅದಕ್ಕೆ ನೋಡಿ ಒದರ್ತಾ ಇದ್ದಾರೆ. ಇದರಲ್ಲಿ ಬಂದೈತೆ, ಹಣ್ಣಾಗಿರೋ ಹುಳು ಇದರಲ್ಲಿ ಬರ್ತಾ ಇದೆ. ಅದನ್ನು ಬಟ್ಲಲ್ಲಿ ತುಂಬ್ಕೊಳ್ತಾರೆ. ನೋಡಿ, ಅವನು ಬ್ಲೀಚಿಂಗ್ ಪೌಡ್ರ್ ಹಾಕ್ತಾನೆ. ಬ್ಲೀಚಿಂಗ್ ಪೌಡ್ರಲ್ಲ, ಇದು ಏನು ಪೌಡ್ರು ಅಂದರೆ ಇದು. ಅದಕ್ಕೆ ಊಜಿ, ನಮ್ಗೆ ಈ ಥರ ಇವಾಗ ಸೊಳ್ಳೆ ಎಲ್ಲ ಹೆಂಗೆ ಕಚ್ಚುತ್ತೆ, ಅದಕ್ಕೆ ಒಂದು ಊಜಿ ಬರುತ್ತೆ. ಆ ಊಜಿಗೆ ಕಚ್ಚಬಾರ್ದು ಅಂತೇಳ್ಬಿಟ್ಟು ಅದು ಪೌಡ್ರು. ಅದಕ್ಕೆ ಏನೋ ಪೌಡ್ರ್ ಐತೆ, ಆ ಪೌಡ್ರ್ ಚೆಲ್ತಾ ಇರೋದು. ಹುಳುಗೇನು ಪ್ರಾಬ್ಲಮ್ ಬರಬಾರ್ದು ಅಂತೇಳ್ಬಿಟ್ಟು, ಚೆನ್ನಾಗಿ ಗೂಡು ಕಟ್ಟಲಿ, ಒಳ್ಳೆ ರೇಷ್ಮೆ ಬರಲಿ ಅಂತೇಳ್ಬಿಟ್ಟು ಅದಕ್ಕೆ ಅವರು ಪೌಡ್ರ್ ಚೆಲ್ತಾ ಇದ್ದಾರೆ. ನೋಡಿ,
ನೋಡಿ ಪೌಡ್ರ್ ತೋರಿಸ್ತಾ ಇದ್ದಾರೆ. ನನಗೆ ಇಂಗ್ಲೀಷ್ ಬರಲ್ಲ, ಸಾರಿ, ನೀವೇ ಓದ್ಕೊಳ್ಳಿ. ಆ ಪೌಡ್ರ್ ಚೆಲ್ಲಿದ್ರೆ ಒಂದು ಹುಳುಗೇನು ಹೆಚ್ಚು ಕಡಿಮೆ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಇದು ಮಾಡಿರೋದು. ಎಲ್ಲ ಕ್ಲೀನಾಗಿ ಚೆಲ್ಲಬೇಕು. ಏನಾಗಲ್ಲ, ಅದು ಹುಳುಗೇನಾಗಲ್ಲ. ಅದೊಂದು ಪೌಡ್ರು, ಅದಕ್ಕೆ ಔಷಧಿ ಅದು. ಊಜಿ ಅಂತಿರಲ್ಲ, ನಮಗೆ ಇವಾಗ ನಮ್ಮ ಮೈ ಮೇಲೆ ಹೆಂಗೆ ಬರುತ್ತೆ ಸೊಳ್ಳೆ, ಅದಕ್ಕೆ ಆ ರೇಷ್ಮೆ ಹುಳಿಗೆ ಅದು ವೈರಿ ಯಾವುದು ಊಜಿ ಅಂತ ಹೇಳ್ಬಿಟ್ಟು, ಆ ಊಜಿ ಅದಕ್ಕೆ ಕಚ್ಚಿದ್ರೆಗನ ಅದು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಆ ಪೌಡ್ರ್ ಚೆಲ್ಲಿದ್ರೆ ಅದಕ್ಕೇನು ಆಗಲ್ಲ, ಹೆಚ್ಚು ಕಡಿಮೆ ಆಗಲ್ಲ. ಎಲ್ಲ ಬೆಡ್ಡಿಕ್ಕೂ ಹಾಕಿದ್ದಾರೆ ನೋಡಿ ಮೆಸ್ಸು. ಇಲ್ಲಿ ಹೋಗೋದು ನೋಡಿ, ಇದೇ ಥರ ಇದು ಬಾಕ್ಸಲ್ಲಿ ಹಾಕ್ಕೊಂಡು ಹೋಗೋದು, ಗಾಡಿನಲ್ಲಿ ಹಾಕ್ಕೊಂಡು ಹೋಗೋದು. ಸೆಡ್ಡಲ್ಲಿ ನಾನು ತೋರಿಸ್ತೀನಿ ಎಲ್ಲಿ ಎತ್ಕೊಂಡು ಹೋಗಿ ಹಾಕೋದು ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಎತ್ಕೊಂಡಿದ್ದೀನಿ. ನೋಡಿ, ಏನು ಮಾಡಲ್ಲ, ಭಯ ಬೀಳಬೇಡ್ರಿ. ಆರಾಮಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲ ಉದ್ದಕ್ಕೂ ಆ ಥರ ಅಗಲವಾಗಿ ಹಾಕಬೇಕು, ಯಾಕಂದರೆ ಒಂದ್ರ ಮೇಲೆ ಒಂದು ತೂಕ ಬೀಳಬಾರ್ದು. ಇದನ್ನ ಯಾವ ಥರ ಅಂತ ಹೇಳ್ಬಿಟ್ಟು ಇದು ಮಾಡೋದು ನಿಮ್ಗೆ ತೋರಿಸ್ತೀನಿ. ನೋಡು, ಆಯ್ತಾ ಇದ್ದಾರೆ, ನೋಡು, ಆಯ್ತಾ ಇದ್ದಾರೆ. ಆಯ್ರಿ ಕದ್ರಕ್ಕ, ಟಾಟಾ ಮಾಡೋ, ಒಂದು ಬಾಯ್ ಹೇಳಿ, ಹೇಳಿ, ಆಯ್ ಮಾಡಿ ಅಕ್ಕ, ಆಯ್ ಮಾಡಿ ಪ್ಲೀಸ್. ಥ್ಯಾಂಕ್ಸ್ ಆಯ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಎಂಟೇಸಣ್ಣ, ಒಂದು ಆಯ್ ಮಾಡಪ್ಪ. ಎಂಟೇಸಣ್ಣ, ಬಾಯ್ ಹೇಳಪ್ಪ, ಒಂದು ಆಯ್ ಮಾಡು, ಬಾಯ್ ಬೇಡ, ನಮ್ಮ ವಿಡಿಯೋ ಚೆನ್ನಾಗಿ ಓಡಲಿ ಅಂತೇಳಿ ಬಾಯ್ ಮಾಡು. ಹಲೋ ಎಂಟಕ್ಕ, ನಮಸ್ಕಾರ, ಊಟ ಆಯ್ತಾ? ಥ್ಯಾಂಕ್ಸ್. ಅವ್ರು ಕೇಳಕ್ಕೆ ಮೊದಲೇ ಆಯ್ ಹೇಳ್ತಾ ಇದ್ದಾರೆ. ಥ್ಯಾಂಕ್ಸ್ ಅಕ್ಕ. ಕಷ್ಟಜೀವಿಗಳು. ಆಯ್ ಬಾಳಣ್ಣ, ನಮಸ್ಕಾರ. ಬಾಲರಾಜಣ್ಣ, ನಮಸ್ಕಾರ. ಇಲ್ಲಿ ನೋಡಪ್ಪ, ಬಾಯ್ ಮಾಡಿ, ಒಂದು ಆಯ್ ಮಾಡಿ. ನೋಡಿ ಇವರು. ಓಕೆ, ಒಳ್ಳೇದಾಗಲಿ, ಹೋಗ್ಬಿಟ್ಟು ಬಾ ಬೇಗ. ಓಕೆ ನೋಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ. ನೋಡಿ ರೇಷ್ಮೆ ಬೆಳೆಯೋದು ಯಾವ ಥರ ಅಂತ ತೋರಿಸ್ತಾ ಇದ್ನಲ್ಲ. ನಮ್ಮ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ನೋಡಿ ಹೈಪ್ ಮಾಡಿ ಕಾಮೆಂಟ್ ಮಾಡಬೇಕು, ಮರೆಯಬೇಡಿ. ನೋಡಿ ಇವರು ನಮ್ಮ ದೊಡ್ಡಗೌಡರು, ಎಂಟಸಣ್ಣವ್ರಿಗಿನ್ನ ದೊಡ್ಡವರು, ರಾಮಚಂದ್ರಣ್ಣ ಅಂತ ಹೇಳ್ಬಿಟ್ಟು. ನೋಡಿ ಇವರು ಇಷ್ಟು ಸುಮಾರು ಎಕರೆ ಜಮೀನು ಐತೆ. ಸಾಮಾನ್ಯ ಲೇಬರ್ ಥರ, ರೈತರ ಥರ ನಾವು ಅವ್ರ ತಮ್ಮ ಇವರು. ನೋಡಿ ಇವಾಗ ಅಲ್ಲಿ ಹಾಯ್ಕೊಂಡ್ರಲ್ಲ, ಅಲ್ಲಿ ಹಾಯ್ಕೊಂಡು ಬಂದು ನೋಡಿ ಇವಾಗ ಗೂಡು ಕಟ್ಟೋಕ್ಕೆ ಹಿಂಗೆ ಅಂತೇಳಿ ಹಾಕಿರೋದು ನೋಡಿಸ್ತೀನಿ. ನೋಡಿ ಇಲ್ಲಿ ಹುಳು ಇಲ್ಲಿ ಕೆತ್ಕೊಂಬಂದಿದ್ದೀರಿ. ಇಲ್ಲಿ ನೋಡಿ ನಾವು ಹಾಕ್ತೀವಿ, ಇವಾಗ ನೋಡಿ ಹಾಕ್ತೀವಿ, ನೋಡ್ಕೊಳ್ಳಿ. ನೋಡಿ ಗೂಡು ಕಟ್ಟೈತೆ, ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಗೂಡು ಕಟ್ಟೈತೆ ನೋಡಿ. ಇಲ್ಲಿ ರೇಷ್ಮೆ ಹುಳು ಗೂಡು ಕಟ್ಟಿರೋದು ನೋಡಿ. ಇಲ್ಲಿ ಇದು ಅಂದರೆ ನೆನ್ನೆ ಹಾಕಿದ್ದಾರೆ ಗೂಡು, ಇದು ಹುಳು ನೆನ್ನೆ ಹಾಕಿದ್ದಾರೆ. ಅದು ಇವತ್ತು ಗೂಡು ಕಟ್ಟೈತೆ ನೋಡಿ, ರೇಷ್ಮೆ ಗೂಡು. ನೋಡಿ ಆ ಥರ ಗೂಡು ಕಟ್ಟೈತೆ. ಇನ್ನೂ ಗೂಡು ಕಟ್ಟೈತೆ ನೋಡು, ಆ ಹುಳು ಐತಲ್ಲ, ಆ ಹುಳು ಇನ್ನೂ ಕಟ್ಟಬೇಕು. ನೋಡು ಇವಾಗ ಅಲ್ಲಿ ಆ ಹುಳು ಬಂದೈತೆ, ಅದರಲ್ಲಿ ಹಾಕ್ತಾರೆ, ನೋಡ್ಕೊಳ್ಳಿ. ನಾನೇ ಹಾಕ್ತಾಯಿದ್ದು ನೋಡಿ. ನನ್ನ ಫುಲ್ ಟ್ಯಾಲೆಂಟ್ ಇದ್ರಲ್ಲೆಲ್ಲನೂ ಹುಳು ಹಾಕೋದ್ರಲ್ಲಿ ಫುಲ್ಲು ಎಕ್ಸ್ಪೀರಿಯನ್ಸ್ ಐತೆ. ಹೋಗ್ತಾಯಿರ್ತೀನಿ, ಇದೆಲ್ಲ ಇನ್ಮೇಲೆ ನಾನು ಹಾಕ್ತಾಯಿರ್ತೀನಿ ವೀಡಿಯೋಗಳು ನೋಡಿ. ಇದು ಫುಲ್ ಎಕ್ಸ್ಪೀರಿಯನ್ಸ್ ಐತೆ, ಹುಳು ಸಾಕಾಣಿಕೆಲ್ಲ ಮಾಡೋದು ಫುಲ್ ಎಕ್ಸ್ಪೀರಿಯನ್ಸ್ ಐತೆ ನನಗೆ. ಹುಳು ಮೇಯಿಸೋದು, ಮತ್ತು ಚಂದ್ರಿಂಗಲ್ಲಿ ಹುಳು ಹಾಕೋದು, ಮತ್ತು ಗೂಡು ಕೀಳೋದು, ಇದೆಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಐತೆ. ಇಲ್ಲಿ ನಮ್ಮ ವಿಜಯ್ ಕುಮಾರ್ ಅಣ್ಣ ಅಂತ ಹೇಳ್ಬಿಟ್ಟು ಆವಾಗಲೇ ಫಸ್ಟ್ ಸ್ಟಾರ್ಟಿಂಗಲ್ಲಿ
ಇವರು ನೋಡಿ ಇಲ್ಲಿ ಇವರು ಆಗ್ತಾಯಿದ್ದಾರೆ ಇವಾಗ. ಸ್ಟಾರ್ಟಿಂಗಲ್ಲಿ ಅವ್ರದ್ದು ಇಜ್ಜಣ್ಣ ಅಂತ ಹೇಳ್ಬಿಟ್ಟು ಅವ್ರದ್ದು ಇವ್ರದ್ದು ಒಂದೇ ದಿನ ಉಳು ಮಾಗು ಇವತ್ತು. ಇಬ್ಬರದು ಒಂದೇ ದಿನ ಉಳು ಮಾಗು. ನೋಡಿ ಯಾವ ಥರ ನೋಡೋ ಹಿಂಗೆ ಹಾಕೋದು, ಇದೇ ಥರ ಹಾಕೋದು ನೋಡಿ. ಆ ಹುಳು ಅದೆಲ್ಲ ಹಾಕ್ಬಿಟ್ರೆ ಅದು ಇವತ್ತು ಹಾಕಿದ್ರಲ್ಲ ನಾಳೆ ಗೂಡು ಕಟ್ಟುತ್ತೆ. ಆಮೇಲೆ ನಾಳುದ್ದ ಗೂಡು ಕಟ್ಟಿದ ಮೇಲೆ ನಾಳುದ್ದ ಕಿಲ್ಲೋದು. ಅದೊಂದು ವೀಡಿಯೋ ಹಾಕ್ತೀನಿ. ಇವತ್ತು ಸದ್ಯಕ್ಕೆ ಈ ವಿಡಿಯೋ ನೋಡಿ, ನಾಳೆ ಒಂದು ವೀಡಿಯೋ ಹಾಕ್ತೀನಿ. ಗೂಡು ಯಾವ ಥರ ಗೂಡು ಕಿತ್ತು ಒಂದು ಇದ್ರಲ್ಲಿ ಹಾಕ್ಬೇಕಂತ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಇದು ನೋಡಿಬಿಟ್ಟು ಕಣ್ಣು ತುಂಬಿಕೊಳ್ಳಿ, ಆನಂದವಾಗಿ ಖುಷಿಯಾಗಿರಿ, ಹ್ಯಾಪಿಯಾಗಿರಿ ಎಲ್ರೂ. ನಮ್ಮ ವೀಡಿಯೋ ಯಾರು ನೋಡ್ತೀರಾ ಅವರೆಲ್ರಿಗೂ ಹ್ಯಾಪಿ ದಿನಗಳು ಬರಲಿ. ಮುಂದೆ ಬರುವ ಎಲ್ಲ ದಿನಗಳು ಸುಖವಾಗಿ ಆನಂದವಾಗಿ ಇಲ್ಲಿ ನೋಡಿ. ಇಲ್ಲಿ ಚಂದ್ರಿಕೆ ಇನ್ನೊಂದು ಅಂದರೆ ಒಂದು ಚಂದ್ರಿಕೆ ತುಂಬ ಇತ್ತು, ಇನ್ನೊಂದು ಚಂದ್ರಿಕೆ ಎತ್ಕೊಂಬರ್ತಾಯಿದ್ದಾರೆ. ಚಂದ್ರಿಂಕಿ ಅಂತೀವಿ ನಾವು ನಮ್ಮ ಕಡೆ. ಒಂದು ಚಂದ್ರಿಕೆ ಖಾಲಿ ಫುಲ್ಲಾಯಿತು. ಇವಾಗ ಇನ್ನೊಂದು ಚಂದ್ರಿಕನ್ನು ಎತ್ಕೊಂಬಂದು ಅದರಲ್ಲಿ ಹಾಕೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ರವಿಕುಮಾರ್ ಆವಾಗಲೇ ತೋರಿಸಿದ್ನಲ್ಲ, ರಾಮಚಂದ್ರಣ್ಣ ಅವರ ತಮ್ಮ ಇವರು. ಅದು ಫುಲ್ಲಾಯ್ತಲ್ಲ, ಅದು ಫುಲ್ಲಾಗಿದ್ದಕ್ಕೆ ನೋಡಿ ಇನ್ನೊಂದು ನೋಡಿ ಎಷ್ಟೈತೆ ಅಂತ ನೋಡಿ. ಚಂದ್ರಿಕೆಗಳು ಇದಕ್ಕೆಲ್ಲ ತುಂಬಬೇಕು. ನೋಡು ಎಷ್ಟು ಉದ್ದಕ್ಕೂ ಐತೆ, ಒಳ್ಳೆ ರೈಲ್ವೆ ಸ್ಟೇಷನ್ ಉದ್ದಕ್ಕೂ ಎತ್ತರ ಐತೆ ಚಂದ್ರಿಕೆಗಳು, ಅಷ್ಟು ಉದ್ದಕ್ಕೂ ಐತೆ ನೋಡು. ಇವೆಲ್ಲ ಚಂದ್ರಿಕೆಗಳು ಇವಕ್ಕೆಲ್ಲ ತುಂಬಬೇಕು. ನಾಳೆ ಎಲ್ಲ ಇದಕ್ಕೆಲ್ಲ ತುಂಬೋಗುತ್ತೆ. ಇವತ್ತು ಶಾಂಪುಲ್ ಇದು, ನಾಳೆ ಜಾಸ್ತಿ. ನೋಡಿ ಇಲ್ಲಿ ಎತ್ಕೊಂಬರ್ತಾ ಇದ್ದಾರೆ. ಗೇಟ್ ತೆಗಿ ಅಂತೇಳಿ ನಾನು ಕರೀತಾ ಇದ್ದಾರೆ. ನಾನು ಹೋಗ್ತಾ ಇದ್ದೀನಿ ಅಲ್ಲಿ. ಬಾಯ್ ಎಲ್ಲರೂ ವೀಡಿಯೋ ನೋಡಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ ಎಲ್ರಿಗೂ ಬಾಯ್. ನಮ್ಮ ವೀಡಿಯೋ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ರಮೇಶಣ್ಣ ಬಾಯ್ ಹೇಳೋ ಜೊತೆ, ಬಾಯ್ ಹೇಳಪ್ಪ. ರಮೇಶಣ್ಣ ಬಾಯ್ ಹೇಳು ಒಂದ್ಸತಿ. ಎಲ್ರಿಗೂ ಬಾಯ್ ಹೇಳ್ಬಿಡು, ನಮ್ಮ ವೀಡಿಯೋ ನೋಡೋರ್ಗೆ ಎಲ್ರಿಗೂ ಬಾಯ್ ಹೇಳ್ಬಿಡು. ಇಲ್ಲಿ ನೋಡಿ ಪ್ಲೀಸ್, ಇಲ್ಲಿ ನೋಡಿ ಎಲ್ರಿಗೂ ಬಾಯ್ ಹೇಳು ರಮೇಶಣ್ಣ. ಹಂಗೆ ಬಾಯ್ ಎಲ್ರಿಗೂ.